ತಾಳಿಕೋಟಿ ಪಟ್ಟಣದ ಜಂಗಮ ಸಮಾಜದ ಪ್ರತಿಷ್ಠಿತ ಶ್ರೀ ಪಂಚಾಚಾರ್ಯ ಸಹಕಾರಿ ಪತ್ತಿನ ಸಂಘ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮುತ್ತುರಾಜ್ ವಿಶ್ವನಾಥ್ ಜಹಗೀರ್ದಾರ್ ಹಾಗೂ ಉಪಾಧ್ಯಕ್ಷರಾಗಿ ನಾಗಲಿಂಗಯ್ಯ ಚೆನ್ನಯ್ಯ ಡೋನೂರ್ಮಠ್ ಅವಿರೋಧವಾಗಿ ಆಯ್ಕೆಯಾದರು. ಸಂಘದ ಒಟ್ಟು 13 ಸದಸ್ಯರ ಸ್ಥಾನಗಳಲ್ಲಿ 10 ಸ್ಥಾನಗಳಿಗೆ ಚುನಾವಣೆಯು ಜನವರಿ 25ರಂದು ನಡೆದು ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸಮಾಜ ಬಾಂಧವರ ಸನ್ಮಾನ ಸಮಾರಂಭದಲ್ಲಿ ನೂತನ ಅಧ್ಯಕ್ಷ ಮುತ್ತುರಾಜ್ ಜಹಗೀರ್ದಾರ್ ಮಾತನಾಡಿ, ಸಮಾಜದ ಪೂಜ್ಯರ ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ನನಗೆ ಬೆಂಬಲಿಸಿದ ಸಂಘದ ಎಲ್ಲ ಸದಸ್ಯರಿಗೆ ಋಣಿಯಾಗಿರುವೆ ಎಂದರು. ಜ್ಯೋತಿಷ್ಯ ರತ್ನ ಪರಮಪೂಜ್ಯ ಶ್ರೀ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಜಂಗಮ ಸಮಾಜದ ಗಣ್ಯರಾದ ವಿ.ಸಿ. ಹಿರೇಮಠ್, ಅಧ್ಯಕ್ಷ ಶರಣಯ್ಯ ಹಿರೇಮಠ್, ಶಿವಶಂಕರ್ ಹಿರೇಮಠ್, ಬಿ.ಎಂ. ಡೋನೂರ್ಮಠ್, ಗುರಯ್ಯ ಹಿರೇಮಠ್, ಕಾಶಿನಾಥ್ ಹಿರೇಮಠ್, ಗಜದಂಡಯ್ಯ ಹಿರೇಮಠ್, ಶಂಕರಯ್ಯ ಬಾಲ್ಯಾಳ್, ನೂತನ ಸದಸ್ಯರಾದ ಸಂಗಯ್ಯ ಕೊಡಗಾನೂರ್, ಬಸಯ್ಯ ಹಿರೇಮಠ್, ಚಿನ್ನಯ್ಯ ಹಿರೇಮಠ್, ಈರಯ್ಯ ಹಿರೇಮಠ್, ಪಂಚಾಕ್ಷರಿ ಹಿರೇಮಠ್, ಮಲ್ಲಯ್ಯ ಸಾಲಿಮಠ್, ಶ್ರೀಮತಿ ವಿದ್ಯಾ ಮಹಾಂತೇಶ್ ಮಠ್, ಶ್ರೀಮತಿ ರಾಜೇಶ್ವರಿ ಮಲ್ಲಯ್ಯ ವಿಭೂತಿ ಮಠ್ ಇದ್ದರು. ಸ್ಥಳೀಯ ಆರಾಧ್ಯ ದೇವರಾದ ಶ್ರೀ ಕಾಸಕತ್ತನ ಪಾದಕ್ಕೆ ಪ್ರಾಮುಖ್ಯ. ಈ ಒಂದು ಸಮಯದಲ್ಲಿ ಪೂಜ್ಯರಾದ ಶ್ರೀ ರಾಮಲಿಂಗಯ್ಯ ಮುತ್ತರು ಹಾಗೂ ನಮ್ಮ ಮಾರ್ಗದರ್ಶಕರು ಹಿರಿಯರಾದ ಶ್ರೀ ವಿ.ಸಿ. ಹಿರೇಮಠ ಮುತ್ತರು ಹಾಗೂ ನಮ್ಮೆಲ್ಲ ನಿರ್ದೇಶಕರೊಳಗೆ ಹಿರಿಯರಂತ ಬಸಯ್ಯ ಮುತ್ತರು ಅವ್ರ ನೇತೃತ್ವದಾಗ ಈ ಒಂದು ಸಂದರ್ಭದೊಳಗೆ ಅವರೆಲ್ಲರೂ ನಮಗೆ ದೊಡ್ಡ ಜವಾಬ್ದಾರಿ ಕೊಟ್ಟಾರ. ಅಧ್ಯಕ್ಷ ಅಂತ ಆಯ್ಕೆ ಮಾಡ್ಯಾರ, ಅವಿರೋಧವಾಗಿ ಆಯ್ಕೆ ಮಾಡ್ಯಾರ. ಅದಕ್ಕೆ ಮೊದಲನೇದಾಗಿ ಅವರೆಲ್ಲರಿಗೂ ನಾ ಚಿರಋಣಿಯಾಗಿರ್ತೀನಿ. ಅದೇ ರೀತಿಯಾಗಿ ಈ ಹಿಂದೆ 2 ವರ್ಷ ನನಗೇನು ಅಧಿಕಾರ ಇತ್ತಲ್ಲ, ಮುಂದೂ ಅದೇ ರೀತಿಯಾಗಿ ಮಾಡ್ಸ್ಕೊಂತ ಹೋಗ್ತೀನಿ. ಅವ್ರ ಮಾರ್ಗದರ್ಶನ ನಾವು ಅವ್ರು ಏನಾಗಿ ಹೇಳ್ತಾರೆ ಅದನ್ನು ಕೇಳ್ಕೊಂಡು ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಪಂಚಾಚಾರ್ಯ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆ ಅವಿರೋಧ ಆಯ್ಕೆಯಾಗಿದ್ದು ನಮ್ಮ ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ನಮ್ಮ ಹಂಪಿ ಮುತ್ತಿಯವರು ಡೈರೆಕ್ಷನ್ನಲ್ಲಿ ಈ ನಮ್ಮ ಉಪಾಧ್ಯಕ್ಷ ಅಧ್ಯಕ್ಷ ಮತ್ತು ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದಾಗಿದೆ. ಈ ನಮ್ಮ ಬ್ಯಾಂಕ್ ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಆಗಬೇಕಂತೇಳಿ ನಮ್ಮ ಎಲ್ಲ ಮಾರ್ಗದರ್ಶಿ ಪ್ರಕಾರ ಅಧ್ಯಕ್ಷ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳೋಣ. ಹಂಗೆ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ನಾವೆಲ್ಲರೂ ಬಹುಮತದಿಂದ ಅವ್ರಿಗೆ ಮಾಡಿರ್ತೀವಿ. ಇದೇ ಥರನಾಗಿ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ನಮ್ಮ ಪಂಚಾಚಾರ ಎಲ್ಲ ಜಗದ್ಗುರುಗಳ ಆಶೀರ್ವಾದ ಇರಲಿ ಅಂತೇಳಿ 2 ಮಾತು ವಿರಾಮ ಕೊಡ್ತೀನಿ. ಸತ್ಯಂ ಶಿವ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.